মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 111. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಪ್ರೊಫೆಸರ್ ಹೆನ್ರಿ ರೈಟ್ ಅವರು ವಿಶ್ವ ಧರ್ಮ ಸಮ್ಮೇಳನದ ಅಧಿಕಾರಿಗಳಿಗೆ ಬರೆದಿದ್ದಂಥ ಪತ್ರಕ್ಕೆ ಈಗ ಉತ್ತರ ಸಿಕ್ಕಾಗಿದೆ. ಸ್ವಾಮೀಜಿಯನ್ನ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ಒಬ್ಬ ಪ್ರತಿನಿಧಿ ಅಂತ ಗೌರವಿಸಿ ಅವ್ರನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಇಲ್ಲಿವರೆಗೂ ದಾರಿಗೆ ಅಡ್ಡವಾಗಿ ಬಂದಿದ್ದಂತಹ ಎಲ್ಲ ಅಡೆತಡೆಗಳು ಕೂಡ ಭಗವಂತನ ಕೃಪೆಯಿಂದ ಪರಿಹಾರಗೊಳ್ತಿರೋದನ್ನು ನೋಡಿ ಸ್ವಾಮೀಜಿ ಮನಸ್ಸು ತುಂಬ ಬಂದಿದೆ. ಇಲ್ಲಿವರೆಗೂ ಸುಮಾರು 3 ವಾರಗಳ ಅವಧಿಯಲ್ಲಿ ಏನೇನು ಅನುಭವಗಳನ್ನ ಗಳಿಸಿದ್ರೋ ಎಲ್ಲವೂ ಉಪಯುಕ್ತವಾಗತ್ತೆ ಅನ್ನೋದು ಸ್ವಾಮೀಜಿಗೆ ಗಟ್ಟಿಯಾಗಿದೆ. ಹಾಗಾಗಿ ನವೋತ್ಸಾಹದಿಂದ ಕೂಡಿ ಈಗ ಸ್ವಾಮೀಜಿ ಶಿಕಾಗೋ ನಗರದ ಕಡೆಗೆ ಬಾಸ್ಟನ್ನಿಂದ ಹೊರಟಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಈಗ ಸ್ವಾಮೀಜಿ ಶಿಕಾಗೋ ನಗರಕ್ಕೆ ಬಂದು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಆ ವಿಶ್ವ ಧರ್ಮ ಸಮ್ಮೇಳನದ ವೇದಿಕೆಯ ಮೇಲೆ ನಿಂತು ಭಾರತದ ವಿಜಯ ಪತಾಕೆಯನ್ನ ಎತ್ತಿ ಹಿಡಿಯೋದಕ್ಕೆ ಮುನ್ನುಗ್ಗುತ್ತಾ ಇದ್ದಾರೆ. ಈಗ ಅದರ ಮುಂದುವರೆದ ಭಾಗ. ಆದರೆ ಇಷ್ಟೆಲ್ಲ ಆದರೂ ಒಂದೇ ಒಂದು ತೊಂದರೆ ಇತ್ತು. ಏನದು? ಶಿಕಾಗೋದಲ್ಲಿ ತಾವು ಹೋಗಬೇಕಾಗಿರುವಂತಹ ಸ್ಥಳ ಸ್ವಾಮೀಜಿಗೆ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಯಾರೋ ಅವ್ರಿಗೆ ವಿಳಾಸದ ವಿವರಗಳನ್ನ ಒಂದು ಚೀಟಿಯಲ್ಲಿ ಬರೆದು ಕೊಟ್ಟಿದ್ರು. ಜೊತೆಗೆ ಟ್ರೈನಿನ ಅವರ ಸಹ ಪ್ರಯಾಣಿಕನಾಗಿ ಒಬ್ಬ ವರ್ತಕ ಶಿಕಾಗೋದಲ್ಲಿ ಅವರನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸ್ತೀನಿ ಅಂತ ಮಾತೇನೋ ಕೊಟ್ಟಿದ್ದ. ಆದರೆ ಶಿಕಾಗೋ ರೈಲು ನಿಲ್ದಾಣವನ್ನು ತಲುಪ್ತಾ ಇದ್ದ ಹಾಗೆ ಅವನು ತನ್ನ ಗಡಿಬಿಡಿಯಲ್ಲಿ ಸ್ವಾಮೀಜಿಗೆ ಅವರ ದಾರಿಯನ್ನು ತೋರಿಸೋದನ್ನು ಮರೆತು ಹೊರಟೆ ಹೋದ. ಈಗ ಸ್ವಾಮೀಜಿ ಸಮ್ಮೇಳನದ ಸುಧಾರಣಾ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಜಾನ್ ಹೆನ್ರಿ ಬರೋಶ್ ಅವರ ಕಚೇರಿಗೆ ಹೋಗಬೇಕಾಗಿದೆ. ಹೋಗ್ಲಿ, ತಮ್ಮಲ್ಲಿರುವಂತಹ ವಿಳಾಸದ ಸಹಾಯದಿಂದ ತಾವೇ ಹುಡುಕೊಂಡು ಹೋಗೋಣ ಅಂತಂದ್ರೆ ಜೇಬಿಗೆ ಕೈ ಹಾಕಿ ನೋಡ್ತಾರೆ, ಆ ಚೀಟಿ ಎಲ್ಲೋ ಕಳೆದು ಹೋಗ್ಬಿಟ್ಟಿದೆ. ಆದ್ರೆ ಏನಂತೆ, ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋಣ ಅಂತ ದಾರಿ ಹೋಕರನ್ನ ವಿಚಾರಿಸಿದ್ರೆ ಒಬ್ಬೊಬ್ರಿಗಾದ್ರೂ ಕೂಡ ಅವ್ರ ಮಾತು ಅರ್ಥವಾಗ್ಬೇಕಲ್ಲ. ಯಾಕೆ ಅಂದರೆ ಶಿಕಾಗೋದ ಆ ಭಾಗದಲ್ಲಿ ವಾಸ ಮಾಡ್ತಿದ್ದವರೆಲ್ಲ ಸಾಮಾನ್ಯವಾಗಿ ಜರ್ಮನ್ರೇ. ಅವರಿಗೆ ಇಂಗ್ಲಿಷ್ ಬರಲ್ಲ, ಇವರಿಗೆ ಜರ್ಮನ್ ಬರಲ್ಲ. ಜೊತೆಗೆ ಇನ್ನೂ ಕೆಲವರು ಕೂಡ ಸ್ವಾಮೀಜಿಯನ್ನು ಒಬ್ಬ ನೀಗ್ರೋ ಅಂತ ಭಾವಿಸಿ ಸ್ವಾಮೀಜಿಯನ್ನು ತುಂಬ ತಿರಸ್ಕಾರ ಭಾವದಿಂದ ನೋಡಿದ್ರು. ಆಗ್ಲೇ ಕತ್ತಲಾಗ್ತಾ ಬಂದಿದೆ. ಹೋಟೆಲ್ಗಾದ್ರೂ ಹೋಗೋಣ ಅಂತ ದಾರಿ ತೋರಿಸೋ ಹಾಗೆ ಕೇಳಿದ್ರೆ ಆ ಜನರಿಗೆ ಅದೂ ಅರ್ಥ ಆಗ್ತಾ ಇಲ್ಲ. ಸ್ವಾಮೀಜಿಗೆ ಇನ್ನೇನೂ ಮಾಡೋದಕ್ಕೆ ತೋಚದಲೇ ಅವರನ್ನ ಭಗವಂತ ತಮಾಷೆ ಮಾಡಿ ನೋಡ್ತಾ ಇದ್ದೀನಿ ಅಂತ ಭಾಸವಾಯಿತು. ಕಡೆಗೆ ಸ್ವಾಮೀಜಿ ಅಲ್ಲೇ ಎಲ್ಲಾದರೂ ರಾತ್ರಿಯನ್ನ ಕಳೆಯೋದಕ್ಕೆ ನಿಶ್ಚಯ ಮಾಡಿಕೊಂಡ್ರು. ಅಲ್ಲೊಂದು ಖಾಲಿ ಗೂಡ್ಸ್ ವ್ಯಾನ್ ನಿಂತಿದ್ದನ್ನ ನೋಡಿದ್ರು. ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಲ್ವುದೆ ಚಾಗಿಗೆ ಅನ್ನೋ ಹಾಗೆ ತಮ್ಮ ಪರಿವ್ರಾಜಕ ದಿನಗಳನ್ನ ನೆನಪಿಸ್ಕೊಂಡ್ರು. ಸೀದಾ ಹೋಗಿ ಆ ಗೂಡ್ಸ್ ವ್ಯಾನ್ನಲ್ಲೇ ಉಳಿದುಕೊಂಡ್ರು. ನಾವಿಲ್ಲಿ ಗಮನಿಸಬೇಕು, ಸ್ವಾಮೀಜಿ ಒಂದು ಪೆಟ್ಟಿಗೆಯಲ್ಲಿ ಮಲಕ್ಕೊಂಡು ಆ ರಾತ್ರಿಯನ್ನು ಕಳೆದ್ರು ಅನ್ನುವಂಥ ನಂಬಿಕೆ ಪ್ರಚಲಿತವಾಗಿ ಬಂದಿದೆ. ಆದರೆ ಸ್ವಾಮೀಜಿ ಜೀವನದ ಬಗ್ಗೆ ನಿರಂತರವಾಗಿ ಹೊಸ ಹೊಸ ಸಂಶೋಧನೆಗಳಾಗ್ತಾ ಇದೆ. ಶ್ರೀಮತಿ ಮೇರಿ ಲೂಯಿಸ್ ಬುರ್ಕ್ ಪ್ರಕಾರ ಅವರೊಂದು ಬಾಕ್ಸ್ ಅಲ್ಲ, ಬಾಕ್ಸ್ ಕಾರ್ ಅಂದರೆ ಗೂಡ್ಸ್ ವ್ಯಾನ್ ಅದು. ಅಲ್ಲದೆ ಅಮೆರಿಕಾದಲ್ಲಿ ನಿರಾಶ್ರಿತರು ನಿರ್ಗತಿಕರು ಬಹಳ ಹಿಂದಿಲ್ಲಲು ಕೂಡ ಈ ಗೂಡ್ಸ್ ವ್ಯಾನೇ ಅವ್ರಿಗೆಲ್ಲರಿಗೂ ಕೂಡ ರಾತ್ರಿಯ ತಂಗುದಾಣಾಗಿ ಕೂಡ ಸೇವೆ ಸಲ್ಲಿಸುತ್ತೆ ಅನ್ನೋದನ್ನ ನಾವೆಲ್ಲಿ ಗಮನಿಸ್ಕೊಳ್ಬೇಕು. ಹಾಗಾಗಿ ಸ್ವಾಮೀಜಿ ಕೂಡ ಗೂಡ್ಸ್ ವ್ಯಾನಲ್ಲೇ ಬಂದು ಉಳಿದುಕೊಂಡ್ರು. ಇಲ್ಲಿವರೆಗೂ ದಾರಿ ತೋರಿಸಿದವನು ನೀನೇ ಅಲ್ವೇನೋ, ಇನ್ನು ಮುಂದೆ ದಾರಿಯನ್ನು ತೋರಿಸ್ಬೇಕಾದವನು ನೀನೇ ಅಂತ ಭಗವಂತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಹೀಗೆ ಪ್ರಾರ್ಥಿಸ್ಕೊಂಡ ನಂತರ ನಿಶ್ಚಿಂತರಾಗಿ ಅಲ್ಲೇ ನಿದ್ದೆ ಮಾಡಿದ್ರು. 2 ದಿನಗಳಲ್ಲಿ ವಿಶ್ವ ವೇದಿಕೆಯ ಮೇಲೆ ನಿಂತು ಚರಿತ್ರ ಪ್ರಸಿದ್ಧ ಭಾಷಣವನ್ನ ಮಾಡಿ ಇಡೀ ಅಮೆರಿಕವನ್ನೇ ನಡುಗಿಸೋದಕ್ಕಿದ್ದಾರೆ. ಆದರೆ ಈ ಕ್ಷಣದಲ್ಲಿ ಅವರ ವಿಧಿ ಯಾವ ಅವಸ್ಥೆಯಲ್ಲಿಟ್ಟಿದೆ? ಊರ ಹೊರಗಿನ ಅಸ್ಪೃಶ್ಯನ ಹಾಗೆ ಈ ಸಾಮಾನುಗಳ ಬೋಗಿಯಲ್ಲಿ ಮಲ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಮಾತ್ರ ಇದರ ಪರಿವಿಲ್ಲ. ಅವರಿಗೆ ಇಂಥ ಪರಿಸ್ಥಿತಿ ಹೊಸದೇನು? ಒಟ್ಟಿನಲ್ಲಿ
ಬಟ್ಟ ಬಯಲಿನಲ್ಲಿ ಮಲಗಿ ಅಭ್ಯಾಸವಿರುವಂತಹ ಗೂಡ್ಸ್ ವ್ಯಾನಿನಲ್ಲಿ ಮಲಗೋದಕ್ಕೆ ಕಷ್ಟವಾಗುತ್ತೇನೋ, ಹಾಗಾಗಿ ಅಲ್ಲೇ ಸುಖವಾಗಿ ನಿದ್ರಿಸಿದ್ರು ಸ್ವಾಮೀಜಿ. ಬೆಳಗಾಗ್ತಿದ್ದ ಹಾಗೆ ಸ್ವಾಮೀಜಿ ಅಲ್ಲಿಂದ ಎದ್ದು ಹೊರಬಂದ್ರು. ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಒಂದು ರಸ್ತೆಯನ್ನು ಹಿಡಿದು ನೇರವಾಗಿ ಹೊರಟಿದ್ದಾರೆ. ಯಾವ ರಸ್ತೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಕೇಳಿದ್ರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡೋರು ಇಲ್ಲ. ಅವರೇ ಹೇಳ್ತಿದ್ದಾಗೆ ಬಾಯಾರಿದ ಪ್ರಾಣಿ ನೀರಿನ ವಾಸನೆ ಹಿಡಿದು ಹೋಗೋ ಹಾಗೆ ನಡೆದು ಲೇಕ್ ಶೋರ್ ಡ್ರೈವ್ ಅನ್ನುವಂತಹ ರಸ್ತೆಗೆ ಬಂದೆ. ಇದು ನಗರದ ಅತ್ಯಂತ ಪ್ರತಿಷ್ಠಿತರು, ಕೋಟ್ಯಾಧೀಶ್ವರರು ವಾಸವಾಗ್ತಿದ್ದಂಥ ಸುಂದರವಾದ ದೊಡ್ಡ ರಸ್ತೆ. ಇಕ್ಕೆಲಗಳಲ್ಲೂ ಅರಮನೆಯಂತಹ ಭವ್ಯ ಮಹಲ್ಗಳು. ಇಂದಿನ ಮಧ್ಯಾಹ್ನದಿಂದಲೂ ಕೂಡ ಉಪವಾಸದಿಂದ ಇದ್ದಂತಹ ಸ್ವಾಮೀಜಿಗೆ ಹೊಟ್ಟೆ ಭಯಂಕರವಾಗಿ ಹಸಿದ್ಬಿಟ್ಟಿದೆ. ಸರಿ, ಅಭ್ಯಾಸ ಬಲದಿಂದ ಹಾಗೆ ಸನ್ಯಾಸ ಧರ್ಮಕ್ಕೆ ಅನುಸಾರವಾಗಿ ಮನೆಯಿಂದ ಮನೆಗೆ ಭಿಕ್ಷೆಯನ್ನು ಬೇಡಿಕೊಂಡು ಹೋಗ್ತಾ ಇದ್ದಾರೆ ಸ್ವಾಮೀಜಿ. ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮ್ ಕೃಷ್ಣ.